ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹೋಳಿಯನ್ನು ಏಕೆ ಆಚರಿಸುತ್ತೇವೆ? ಪ್ರಹ್ಲಾದ ಯಾರು ಮತ್ತು ವಿಷ್ಣು ನರಸಿಂಹ ಸ್ವಾಮಿಯಾಗಿ ಏಕೆ ಅವತರಿಸಿದನೆಂದು ನಿಮಗೆ ತಿಳಿದಿದೆ? ವಿಷ್ಣು ತನ್ನ ಭಕ್ತರನ್ನು ಪ್ರೀತಿಸುತ್ತಿದ್ದರೆ ಅವನು ಅವರಿಗಾಗಿ ಏನು ಬೇಕಾದರೂ ಮಾಡುತ್ತಾನೆ. ಇದು ಪ್ರತಿಯೊಬ್ಬ ವಿಷ್ಣು ಭಕ್ತರು ನೋಡಲೇಬೇಕಾದ ವಿಡಿಯೋ. ವಿಡಿಯೋದ ಕೊನೆಯಲ್ಲಿ ವಿಷ್ಣುವಿನ ಆಶೀರ್ವಾದ ಪಡೆಯಲು ನಾವು ನಿಮಗೆ ಒಂದು ಮಂತ್ರವನ್ನು ಸಹ ಹೇಳುತ್ತೇವೆ. ಋಷಿ ಕಶ್ಯಪನಿಗೆ 13 ಹೆಂಡತಿಯರಿದ್ದರು. ಪ್ರತಿಯೊಬ್ಬ ಹೆಂಡತಿಯಿಂದ ದೇವರುಗಳು, ರಾಕ್ಷಸರು, ಹಾವುಗಳು ಮತ್ತು ಈ ಲೋಕದಲ್ಲಿರುವ ಇತರ ಅನೇಕ ಜೀವಿಗಳು ಜನಿಸಿದವು. ಅವರಲ್ಲಿ ಒಬ್ಬನಾದ ದಕ್ಷಪುತ್ರಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಹಿರಿಯವನ ಹೆಸರು ಹಿರಣ್ಯ ಕಶ್ಯಪ ಮತ್ತು ಕಿರಿಯವನ ಹೆಸರು ಹಿರಣ್ಯಾಕ್ಷ. ಈ 2 ಬಹಳ ಶಕ್ತಿಶಾಲಿ ಮತ್ತು ಬಲಶಾಲಿಗಳಾಗಿದ್ದರು. ಅವರಿಗೆ ದೇವರುಗಳೆಂದರೆ ಇಷ್ಟವಿರಲಿಲ್ಲ. ಈ 2 ದೇವಲೋಕದ ಮೇಲೆ ಹೋರಾಡಿ ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡರು. ಹಿರಣ್ಯಾಕ್ಷನು ಹೆಮ್ಮೆಪಟ್ಟು ಭೂಮಿಯನ್ನು ಮತ್ತು ಭೂದೇವಿಯನ್ನು ವಶಪಡಿಸಿಕೊಂಡನು. ನಂತರ ವಿಷ್ಣುವು ವರಾಹ ಸ್ವಾಮಿಯಾಗಿ ಅವತರಿಸಿ ಹಿರಣ್ಯಾಕ್ಷನನ್ನು ಕೊಂದನು. ಅವನು ಭೂಮಿ ಮತ್ತು ದೇವಿಯನ್ನು ಕೊಲ್ಲುವ ಮೂಲಕ ರಕ್ಷಿಸುತ್ತಾನೆ. ನಮ್ಮ ತೆಲುಗು ಹಿಸ್ಟರಿ ಟೈಲ್ಸ್ ಚಾನೆಲ್ನಲ್ಲಿ ಇದರ ಬಗ್ಗೆ ವಿವರವಾದ ವಿಡಿಯೋವನ್ನು ನಾವು ಮಾಡಿದ್ದೇವೆ. ನೀವು ಇನ್ನೂ ನೋಡಿಲ್ಲದಿದ್ದರೆ ಈಗಲೇ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಹಿರಣ್ಯಕಶ್ಯಪುವಿಗೆ ತನ್ನ ಪ್ರೀತಿಯ ಸಹೋದರ ಹಿರಣ್ಯಕಶ್ಯಪು ಸತ್ತಿದ್ದಾನೆಂದು ತಿಳಿದಾಗ ಅವನು ಯಾವುದೇ ಬೆಲೆ ತೆತ್ತಾದರೂ ವಿಷ್ಣುವನ್ನು ಕೊಲ್ಲಬೇಕು ಎಂದು ಹೇಳಿದನು. ಮಹೇಂದ್ರಚಲ ಪರ್ವತಂ ಅವನು ಮೇಲಕ್ಕೆ ಹೋಗಿ ಬ್ರಹ್ಮನಿಗೆ ಕಠಿಣ ತಪಸ್ಸು ಮಾಡಲು ಪ್ರಾರಂಭಿಸುತ್ತಾನೆ. ಇದು ಒಳ್ಳೆಯ ಸಮಯ ಎಂದು ಭಾವಿಸಿ ಇಂದ್ರನು ಹಿರಣ್ಯ ಕಶ್ಯಪನ ಸೈನ್ಯವನ್ನು ತನ್ನ ಸೈನ್ಯದೊಂದಿಗೆ ಸೋಲಿಸಿ ಸ್ವರ್ಗವನ್ನು ಮರಳಿ ಪಡೆಯುತ್ತಾನೆ. ಎಲ್ಲ ರಾಕ್ಷಸರು ಭಯಭೀತರಾಗಿ ಭೂಗತ ಲೋಕಕ್ಕೆ ಓಡಿಹೋಗುತ್ತಾರೆ. ಆದರೆ ಹಿರಣ್ಯ ಕಶ್ಯಪನ ಪತ್ನಿ ಕಾಯದ್ ಇನ್ನೂ ಜೀವಂತವಾಗಿದ್ದಾಳೆ. ಅವಳು ಈಗಾಗಲೇ ಗರ್ಭಿಣಿಯಾಗಿದ್ದಾಳೆ. ಕಾಯದ್ನನ್ನು ಸೆರೆಹಿಡಿದು ಕೊಲ್ಲಲು ಅವನು ಯೋಚಿಸುತ್ತಿರುವಾಗ ನಾರದನು ಅಲ್ಲಿಗೆ ಬಂದು ಇಂದ್ರನು ಅವಳ ಗರ್ಭದಲ್ಲಿ ವಿಷ್ಣುವಿನ ಭಕ್ತನನ್ನು ಹೊಂದಿದ್ದಾನೆ ಎಂದು ಹೇಳುತ್ತಾನೆ. ಅವಳಿಗೆ ಹಾನಿ ಮಾಡಬೇಡಿ, ಇಲ್ಲದಿದ್ದರೆ ನೀನು ವಿಷ್ಣುವಿನ ಕೋಪವನ್ನು ಎದುರಿಸಬೇಕಾಗುತ್ತದೆ. ಸರಿ, ಇಂದ್ರ ಅವಳನ್ನು ಬಿಟ್ಟು ಹೋಗುತ್ತಾನೆ. ನಾರದನು ಕಾಯದ್ನನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ತಾಯಿ ಹಿರಣ್ಯ ಕಶ್ಯಪ್ ಹಿಂತಿರುಗುವವರೆಗೆ ನೀನು ಇಲ್ಲಿ ಶಾಂತಿಯುತವಾಗಿ ಮತ್ತು ಸುರಕ್ಷಿತವಾಗಿ ಇರಬಹುದೆಂದು ಭರವಸೆ ನೀಡುತ್ತಾನೆ. ನಿನಗೆ ಅಥವಾ ನಿನ್ನ ಮಗುವಿಗೆ ಯಾವುದೇ ಹಾನಿಯಾಗಲು ನಾನು ಬಿಡುವುದಿಲ್ಲ. ಹೀಗೆ ಕಾಯದ್ ನಾರದನ ಆಶ್ರಮದಲ್ಲಿಯೇ ಇರುತ್ತಾನೆ. ಪ್ರತಿದಿನ ನಾರದನು ವಿಷ್ಣುವಿನ ಮಂತ್ರಗಳನ್ನು ಪಠಿಸುತ್ತಾನೆ ಮತ್ತು ಆ ಎಲ್ಲಾ ಮಂತ್ರಗಳನ್ನು ಕಾಯದ್ನ ಗರ್ಭದಲ್ಲಿ ಇರಿಸಲಾಗುತ್ತದೆ. ಇನ್ನೂ ಜೀವಂತವಾಗಿರುವ ಪ್ರಹ್ಲಾದನು ಪ್ರತಿದಿನ ಅದನ್ನು ಕೇಳುತ್ತಾನೆ. ಗರ್ಭದಲ್ಲಿರುವಾಗಲೇ ಪ್ರಹ್ಲಾದನು ವಿಷ್ಣುವಿನ ಮಹಾ ಭಕ್ತನಾಗುತ್ತಾನೆ. ಕೆಲವು ತಿಂಗಳುಗಳ ನಂತರ ಕಾಯದ್ ಒಬ್ಬ ಮಗನಿಗೆ ಜನ್ಮ ನೀಡಿ ಅವನಿಗೆ ಪ್ರಹ್ಲಾದ ಎಂದು ಹೆಸರಿಡುತ್ತಾನೆ. ಅದೇ ಸಮಯದಲ್ಲಿ ಹಿರಣ್ಯ ಕಶ್ಯಪನ ತಪಸ್ಸಿನಿಂದ ಸಂತೋಷಗೊಂಡ ಬ್ರಹ್ಮನು ಬಂದು ತನಗೆ ಬೇಕಾದ ವರವನ್ನು ಕೇಳುತ್ತಾನೆ. ಅವನು 3 ಲೋಕಗಳನ್ನು ಕೇಳುತ್ತಾನೆ. ನಾನು ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ಸಾಯಬಾರದು. ನಾನು ಯಾವ ಆಯುಧದಿಂದಲೂ ಅಥವಾ ಶಸ್ತ್ರದಿಂದಲೂ ಸಾಯಬಾರದು. ನಾನು ರಾತ್ರಿ ಅಥವಾ ಹಗಲು ಸಾಯಬಾರದು. ನನಗೆ ಯಾವುದೇ ಮನುಷ್ಯ, ರಾಕ್ಷಸ ಅಥವಾ ದೇವತೆ ಮರಣ ತರಬಾರದು. ನಾನು ಆಕಾಶದಲ್ಲೂ ಅಲ್ಲ ಭೂಮಿಯ ಮೇಲೂ ಅಲ್ಲ ಸಾಯಬಾರದು. ಈ ರೀತಿ ಹಿರಣ್ಯಕಶಿಪು ಬ್ರಹ್ಮನಿಗೆ ವರವನ್ನು ಕೇಳುತ್ತಾನೆ. ಇದನ್ನು ಕೇಳಿ ಬ್ರಹ್ಮನಿಗೂ ಭಯ ಉಂಟಾಗುತ್ತದೆ. ಆದರೆ ಮಾತು ಕೊಟ್ಟ ಕಾರಣದಿಂದ ಅತದಸ್ತು ಎಂದು ವರವನ್ನು ನೀಡುತ್ತಾನೆ. ಈ ವರವನ್ನು ಪಡೆದ ನಂತರ ನನಗೆ ಹಿಂದಿರುಗುವ ದಾರಿ ಇಲ್ಲ ಎಂದು ಭಾವಿಸಿದ ಹಿರಣ್ಯಕಶಿಪು 3 ಲೋಕಗಳನ್ನು ಶೋಷಿಸಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಈ ಸಂಗತಿಯನ್ನು ತಿಳಿದ ಕೈಯಾದು ತನ್ನ ಮಗ ಪ್ರಹ್ಲಾದನನ್ನು ಹಿರಣ್ಯಕಶಿಪುವಿನ ಬಳಿಗೆ ಕರೆದೊಯ್ಯುತ್ತಾಳೆ. ತನ್ನ ಮಗನನ್ನು ನೋಡಿ ಹಿರಣ್ಯಕಶಿಪು ತುಂಬಾ ಸಂತೋಷ ಪಡುತ್ತಾನೆ ಮತ್ತು ಈ ನನ್ನ ಮಗನಿಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸಿ ಎಂದು ಗುರುಗಳಿಗೆ ಆಜ್ಞಾಪಿಸುತ್ತಾನೆ. ಆದರೆ ಪ್ರಹ್ಲಾದನು ಸದಾ ವಿಷ್ಣುವಿನ ನಾಮವನ್ನು ಜಪಿಸುತ್ತಿರುತ್ತಾನೆ. ಇದನ್ನು ನೋಡಿ ಹಿರಣ್ಯಕಶಿಪು ಕೋಪಗೊಂಡು ನಾನು ದೇವರು, ನನ್ನನ್ನೇ ಪೂಜಿಸಬೇಕು ಎಂದು ಹೇಳುತ್ತಾನೆ. ಆದರೂ ಸಹ ಪ್ರಹ್ಲಾದನು ವಿಷ್ಣುವಿನ ಭಕ್ತಿಯನ್ನು ಬಿಡದೆ ಓಂ ನಮೋ ನಾರಾಯಣ ಎಂದೇ ಜಪಿಸುತ್ತಾನೆ. ಇದನ್ನು ಸಹಿಸಲಾರದೆ ಈ ಬಾಲಕ ಬದುಕಿಯಿದ್ದರೆ ನನಗೆ ಯಾವುದೇ ಲಾಭವಿಲ್ಲ, ಇನ್ನೊಬ್ಬ ಮಗನನ್ನು ಹುಟ್ಟುಹಾಕಿ ನನ್ನ ಬುದ್ಧಿಯಿಂದ ಆತನನ್ನು ಪೋಷಿಸುತ್ತೇನೆ ಎಂದು ಈ ಪ್ರಹ್ಲಾದನನ್ನು ಕೊಲ್ಲಿರಿ ಎಂದು ಆಜ್ಞೆ ನೀಡುತ್ತಾನೆ.
ಕೈಯಾದು ಬಹಳ ಪ್ರಾರ್ಥನೆ ಮಾಡಿದರೂ ಇವನು ನಮ್ಮ ವಂಶವನ್ನು ನಾಶ ಮಾಡುವುದಕ್ಕೆ ಹುಟ್ಟಿದ್ದಾನೆ ಎಂದು ಹಿರಣ್ಯಕಶಿಪು ಅವನ ಸೈನ್ಯಕ್ಕೆ ಈತನನ್ನು ತಕ್ಷಣವೇ ಕೊಲ್ಲಿರಿ ಎಂದು ಹೇಳುತ್ತಾನೆ. ರಾಜನ ಆಜ್ಞೆ ಪಾಲಿಸಲೇಬೇಕಾದ ಸೈನಿಕರು ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಅವನ ಕೈಕಾಲುಗಳನ್ನು ಕಟ್ಟಿ ಸಮುದ್ರದಲ್ಲಿ ತಳ್ಳುತ್ತಾರೆ, ಆದರೆ ಅವನು ಬದುಕಿ ಬರುತ್ತಾನೆ. ವಿಷ ಸರ್ಪಗಳನ್ನು ಬಿಡುತ್ತಾರೆ, ಆದರೆ ಅವನು ಮರಳಿ ಬದುಕಿ ಬರುತ್ತಾನೆ. ಎತ್ತರದ ಬೆಟ್ಟದಿಂದ ಕೆಳಗೆ ಎಸೆಯುತ್ತಾರೆ, ಆದರೆ ಅವನು ಮತ್ತೆ ಬದುಕಿ ಬರುತ್ತಾನೆ. ಸಾವಿರಾರು ಬಾಣಗಳನ್ನು ಬಿಡುತ್ತಾರೆ, ಆದರೆ ಅವನು ಸಾವಿನಂಚಿನಲ್ಲೂ ತಲುಪುವುದಿಲ್ಲ. ಇದು ಕೇಳಿಯೇ ಇದು ಹೇಗೆ ಸಾಧ್ಯ ಎಂದು ಹಿರಣ್ಯಕಶಿಪು ಕೋಪಗೊಳ್ಳುತ್ತಾನೆ. ನಾನು ಇದನ್ನು ಸ್ವತಃ ಪರೀಕ್ಷಿಸುತ್ತೇನೆ ಎಂದು ಒಂದು ರಾಕ್ಷಸದ ಮೆಟ್ಟಿಲನ್ನು ಪ್ರಹ್ಲಾದನ ಮೇಲೆ ಇರಿಸುತ್ತಾನೆ. ಆದರೆ ಪ್ರಹ್ಲಾದನು ಓಂ ನಮೋ ನಾರಾಯಣ ಜಪಿಸುತ್ತಾನೆ. ಆ ರಾಕ್ಷಸ ಪ್ರಹ್ಲಾದನಿಗೆ ನಮಸ್ಕರಿಸಿ ಬಿಡುತ್ತಾನೆ. ಇದನ್ನು ನೋಡಿ ಹಿರಣ್ಯಕಶಿಪುವಿಗೆ ಯಾವುದು ಮಾಡುವುದು ಗೊತ್ತಾಗದೆ ಹೋಯಿತು. ಆ ಸಮಯದಲ್ಲಿ ಅವನ ಸಹೋದರಿ ಹೋಲಿಕಾ ಈ ವಿಷಯವನ್ನು ಕೇಳಿ ಬಂದು, ಸೋದರ, ನನ್ನ ಬಳಿ ಒಂದು ಉಪಾಯವಿದೆ ಎಂದು ಹೇಳುತ್ತಾಳೆ. ನಾನು ಬ್ರಹ್ಮನಿಗೆ ತಪಸ್ಸು ಮಾಡಿ ಒಂದು ವರದಾನವನ್ನು ಪಡೆದಿದ್ದೇನೆ. ಆ ವರದಾನದಲ್ಲಿ ಒಂದು ದಿವ್ಯ ವಸ್ತ್ರವನ್ನು ಧರಿಸಿದ್ದರೆ ನಾನು ಬೆಂಕಿಯಲ್ಲಿ ಸುಡುವುದಿಲ್ಲ. ಅದನ್ನು ಧರಿಸಿ ಪ್ರಹ್ಲಾದನನ್ನು ಮಡಿಲಿನಲ್ಲಿ ಕುಳ್ಳಿರಿಸಿ ಬೆಂಕಿಗೆ ಹಾರಿಸುತ್ತೇನೆ. ನಾನು ಬದುಕಿ ಉಳಿದುಕೊಳ್ಳುತ್ತೇನೆ, ಆದರೆ ಪ್ರಹ್ಲಾದನು ಸುಟ್ಟು ಕರಕಲಾದನು. ಈ ಯೋಜನೆಯನ್ನು ಒಪ್ಪಿಕೊಂಡು ಹಿರಣ್ಯಕಶಿಪು ದೊಡ್ಡ ಅಗ್ನಿ ರಾಶಿಯನ್ನು ಉರಿಸುತ್ತಾನೆ. ಹೋಲಿಕಾ ತನ್ನ ಶಕ್ತಿಯೊಂದಿಗೆ ತನ್ನ ವಸ್ತ್ರವನ್ನು ಧರಿಸಿ ಪ್ರಹ್ಲಾದನನ್ನು ಮಡಿಲಲ್ಲಿ ಕುಳ್ಳಿರಿಸಿ ಬೆಂಕಿಯೊಳಗೆ ಕುಳಿತುಕೊಳ್ಳುತ್ತಾಳೆ. ಬೆಂಕಿ ಮೊದಲು ನಿಧಾನವಾಗಿ ಅವಳನ್ನು ಸ್ಪರ್ಶಿಸುತ್ತದೆ. ಆದರೆ ಪ್ರಹ್ಲಾದನು ಓಂ ನಮೋ ನಾರಾಯಣ ಜಪಿಸುತ್ತಿದ್ದಂತೆ ತಕ್ಷಣವೇ ಗಾಳಿ ಬೀಸುತ್ತಾಳೆ. ಆ ಗಾಳಿಯ ಪರಿಣಾಮವಾಗಿ ಹೋಲಿಕಾ ಧರಿಸಿದ್ದ ದಿವ್ಯ ವಸ್ತ್ರ ಪ್ರಹ್ಲಾದನ ಮೇಲೆ ಬೀಳುತ್ತದೆ. ಆ ಕ್ಷಣದಲ್ಲಿ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಸಾವನ್ನಪ್ಪುತ್ತಾಳೆ. ಇದನ್ನು ಹೋಲಿಕಾ ದಹನ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಈ ಘಟನೆಯ ನೆನಪಿಗಾಗಿ ಹೋಳಿ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನರಸಿಂಹ ಸ್ವಾಮಿಯ ಜನನ. ತನ್ನ ಸಹೋದರಿಯ ಮೃತ್ಯುವನ್ನು ನೋಡಿ ಹಿರಣ್ಯಕಶಿಪು ಇನ್ನಷ್ಟು ಕೋಪಗೊಂಡು ಪ್ರಹ್ಲಾದನನ್ನು ಅರಮನೆಗೆ ಕರೆದೊಯ್ಯುತ್ತಾನೆ. ನೀನು ವಿಷ್ಣುವನ್ನು ಏಕೆ ಪೂಜಿಸುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ. ವಿಷ್ಣುವೇ ನನ್ನ ಸಹೋದರನನ್ನು ವಂಚಿಸಿ ಕೊಂದು ಹಾಕಿದನು. ನನ್ನ ಸಹೋದರಿಯನ್ನು ಸುಟ್ಟುಬಿಟ್ಟನು. ಆದರೆ ನೀನು ಇವನನ್ನೇ ಆರಾಧಿಸುತ್ತಿದ್ದೀಯಾ? ನೀನು ನನ್ನ ಮಗನೇನೋ? ಆದರೂ ಸಹ ಪ್ರಹ್ಲಾದನು ಓಂ ನಮೋ ನಾರಾಯಣ ಜಪಿಸುತ್ತಲೇ ಇರುತ್ತಾನೆ. ಕೋಪದಿಂದ ಹಿರಣ್ಯಕಶಿಪು ಅವನನ್ನು ಹೊಡೆಯುತ್ತಾನೆ, ಆದರೆ ಪ್ರಹ್ಲಾದನು ಬಿಡದೆ ನಾರಾಯಣನ ಹೆಸರು ಜಪಿಸುತ್ತಲೇ ಇರುತ್ತಾನೆ. ನಿನ್ನ ದೇವರು ಎಲ್ಲಿದ್ದಾನೆ? ಅವನನ್ನು ನನಗೆ ತೋರಿಸು. ಅವನು ನಿಜವಾಗಿಯೂ ಇದ್ದರೆ ಅವನನ್ನು ನಾನು ತಕ್ಷಣವೇ ಕೊಂದು ಹಾಕುತ್ತೇನೆ. ಪ್ರಹ್ಲಾದನು ತಂದೆ, ದೇವರು ಎಲ್ಲಿಯೂ ಇದ್ದಾನೆ ಎಂದು ಉತ್ತರಿಸುತ್ತಾನೆ. ಎಲ್ಲಿಯೂ ಇದ್ದಾನಾ? ನಿನ್ನ ಮುಂದೆ ಇರುವ ಈ ಸ್ತಂಭದಲ್ಲೂ ಇದೆಯಾ ಎಂದು ಪ್ರಶ್ನಿಸುತ್ತಾನೆ. ಹೌದು ತಂದೆ, ಈ ಸ್ತಂಭದಲ್ಲೂ ಇರುವುದು. ಹಿರಣ್ಯಕಶಿಪು ಕೋಪದಿಂದ ತನ್ನ ಗದೆಯನ್ನು ತೆಗೆದುಕೊಂಡು ಆ ಸ್ತಂಭವನ್ನು ಹೊಡೆಯುತ್ತಾನೆ. ಆ ಕ್ಷಣದಲ್ಲಿ ಆ ಸ್ತಂಭದಲ್ಲಿ ಭಾರೀ ಸಿಡಿಲಿನಂತೆ ಬೆಳಕು ಹೊಳೆಯುತ್ತದೆ. ಆ ಬೆಳಕಿನಿಂದ ಒಬ್ಬ ಉಗ್ರ ದೈವೀ ಶಕ್ತಿಯ ರೂಪ ಹೊರಬರುತ್ತದೆ, ಅರ್ಧ ಮಾನವನಂತೆ ಅರ್ಧ ಸಿಂಹನಂತೆ. ಅವನೇ ಶ್ರೀ ನರಸಿಂಹಸ್ವಾಮಿ. ಹಿರಣ್ಯಕಶಿಪು ಭಯದಿಂದ ಕೂಡಿದ ಆಕ್ರೋಶದಲ್ಲಿ ಪ್ರಹ್ಲಾದನ ಕಡೆಗೆ ಓಡುತ್ತಾನೆ. ಆದರೆ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಏರಿಸಿ ಅವನನ್ನು ಅರಮನೆಯ ಬಾಗಿಲಿನ ಬಳಿ ಕುಳಿತು ಸಂಧ್ಯಾಕಾಲದಲ್ಲಿ ತನ್ನ ಗಟ್ಟಿಯಾದ ಕೈಗಳಿಂದ ತೊಡೆದು ಅವನ ನಡುರಣವನ್ನು ಹರಿದು ಹಾಕುತ್ತಾನೆ. ಹೀಗೆ ಧರ್ಮ ಜಯಶಾಲಿಯಾಗುತ್ತದೆ. ನರಸಿಂಹಸ್ವಾಮಿ ಪ್ರಹ್ಲಾದನನ್ನು ಆಶೀರ್ವದಿಸಿ ವೈಕುಂಠಕ್ಕೆ ಮರಳುತ್ತಾನೆ. ಈ ಕತೆ ನಮಗೆ ಹೇಳುತ್ತದೆ, ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತದೆ. ದೇವರ ಭಕ್ತಿಯನ್ನು ಯಾರೂ ನಾಶ ಮಾಡಲಾಗದು. ಅಹಂಕಾರವು ಯಾವಾಗಲೂ ನಾಶವಾಗುವುದು. ಈ ಕಥೆಯನ್ನು ಸ್ಮರಿಸಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ.